ಮುಕ್ಕಾಲು ಕರ್ನಾಟಕದ ರಹದಾರಿ ಆಗಿರುವಂತಹ ಪೀಣ್ಯ ಫ್ಲೈಓವರ್ ಮತ್ತೆ 3 ದಿನಗಳ ಕಾಲ ಬಂದ್ ಆಗ್ತಾ ಇದೆ. ಲೋಡ್ ಟೆಸ್ಟಿಂಗ್ ಆಗಿ ಎನ್ಎಚ್ಎನ ಮನವಿ ಮೇರೆಗೆ ಸಂಚಾರಿ ಪೊಲೀಸರು ಫ್ಲೈಓವರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ, ಏನ್ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡ್ತಾ ಇದ್ದಾರೆ, ಎಲ್ಲಾ ರಿಪೋರ್ಟ್ ಇಲ್ಲಿದೆ ನೋಡಿ. 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್, ಹೆವಿ ಲೋಡ್ ಟೆಸ್ಟ್ಗಾಗಿ ಫ್ಲೈಓವರ್ ಕ್ಲೋಸ್. 2021ರಲ್ಲಿ ಪೀಣ್ಯ ಫ್ಲೈಓವರ್ನಲ್ಲಿ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿತ್ತು. ಪೀಣ್ಯ ಫ್ಲೈಓವರ್ನ ಗುಣಮಟ್ಟದ ಬಗ್ಗೆ ಚರ್ಚೆ ಆರಂಭವಾಗಿತ್ತು. ಕೆಲ ಕೇಬಲ್ಗಳನ್ನು ಅಳವಡಿಸಿ ಸಣ್ಣ ಪ್ರಮಾಣದ ವೆಹಿಕಲ್ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಫ್ಲೈಓವರ್ ಮೇಲೆ ಸಂಪೂರ್ಣವಾಗಿ ಹೆವಿ ವೆಹಿಕಲ್ಗಳ ಓಡಾಟ ನಿರ್ಬಂಧಿಸಲಾಗಿದೆ. ಇದೀಗ ಮತ್ತೆ 3 ದಿನಗಳ ಕಾಲ ಮತ್ತೆ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗ್ತಾ ಇದೆ. ಜನವರಿ 16ರಿಂದ 19ರವರೆಗೆ ಪೀಣ್ಯ ಫ್ಲೈಓವರ್ ಬಂದ್. ಹೌದು, ಜನವರಿ 16ರ ರಾತ್ರಿ 11 ಗಂಟೆಯಿಂದ ಜನವರಿ 19ರ ಬೆಳಿಗ್ಗೆ 11 ಗಂಟೆ ತನಕ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗುತ್ತೆ. ಎನ್ಎಚ್ಎಐ ಅಧಿಕಾರಿಗಳು ಕೇಬಲ್ ಅಳವಡಿಕೆ ಕಾರ್ಯವನ್ನ ಪೂರ್ಣಗೊಳಿಸಿದ್ದು, ಹೆವಿ ವೆಹಿಕಲ್ಗಳ ಓಡಾಟ ನಡೆಸಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ತಂತ್ರಜ್ಞರು ಎಸ್ ಅಂದ್ರೆ ಇನ್ಮುಂದೆ ಬಸ್ ಹಾಗೂ ಲಾರಿಗಳು ಫ್ಲೈಓವರ್ ಮೇಲೆಯೇ ಸಾಗಬಹುದು. ಹಾಗಾಗಿ ಎನ್ಎಚ್ಎಐ ಅಧಿಕಾರಿಗಳ ಮನವಿ ಮೇರೆಗೆ 3 ದಿನಗಳ ಕಾಲ ಫ್ಲೈಓವರ್ ಬಂದ್ ಮಾಡಲಿದ್ದಾರೆ ಸಂಚಾರಿ ಪೊಲೀಸರು. NH48 ಪೀಣ್ಯ ಫ್ಲೈಓವರ್ ಏನಿದೆ ನಮ್ಮ CMTA ಜಂಕ್ಷನ್ ಇಂದ ಹಿಡಿದು ಪಾರ್ಲೆ ಟೋಲ್ ಫ್ಯಾಕ್ಟರಿ ತನಕ 2021ರಿಂದ ಫ್ಲೈಓವರ್ದು ದುರಸ್ತಿ ನಡೀತಾ ಇತ್ತು. ಈಗಾಗಲೇ ಅದು ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದು ಅದನ್ನ ಲೋಡ್ ಟೆಸ್ಟಿಂಗ್ ಅಂತ ಮಾಡಬೇಕಾಗಿದೆ. 16ನೇ ತಾರೀಕು ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಈ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ NHA ಅವರು. ಪೀಣ್ಯ ಫ್ಲೈಓವರ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದೀವಿ. ಆ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಕೆಳಗಡೆ ಸರ್ವಿಸ್ ರಸ್ತೆಯನ್ನು ಬಳಸಬೇಕಂತ. ಇನ್ನು ಸಂಕ್ರಾಂತಿ ಹಬ್ಬದ ಮರುದಿನದಿಂದ 3 ದಿನಗಳ ಕಾಲ NH48ರಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಲಿದ್ದು, ವಾಹನ ಸವಾರರು ಪರ್ಯಾಯ ರಸ್ತೆ ಬಳಸೋದು ಒಳಿತು ನೋಡಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.